ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿಮಿಸ್ ಮನೆ ಅಡುಗೆ ರೆಸಿಪೀಸ್. ಬೆಳಗಿನ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ನೋಡಿ, ನಾನು ತೋರಿಸ್ಕೊಡ್ತಾ ಇರೋಂಥ ಈ ಒಂದು ರೀತಿಯಾಗಿ ದೋಸೆ ಮಾಡಿ ತುಂಬಾ ಈಸಿಯಾಗಿ ಬೇಗ ಆಗುತ್ತೆ. ಇಲ್ಲಿ ನಾನು ಒಂದು 4 ಅಥವಾ 5 ಆಲೂಗೆಡ್ಡೆ, ದೊಡ್ಡದಾದರೆ 4, ಸಣ್ಣದಾದರೆ ಒಂದು 5 ಆಲೂಗೆಡ್ಡೆನ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ 1 ಲೋಟ ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಕ್ಕಿಟ್ಟಿದ್ದೀನಿ. 1 ವಿಸಿಲ್ ಸಾಕು. ಹಾಗೆ ಈಗ ಅದು ಬೇಯೋ ಅಷ್ಟರಲ್ಲಿ ನಾವು ಚಟ್ನಿಗೆ ರೆಡಿ ಮಾಡ್ಕೊಬಿಡೋಣ. ಸ್ಟವ್ ಮೇಲೆ ಒಂದು ಪಾತ್ರನ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಒಂದು 3/4 ಟೀ ಸ್ಪೂನಷ್ಟು ಜೀರಿಗೆ, ನೀವು ಸಾಸಿವೆ ಕೂಡ ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಜೀರಿಗೆ ಚಿಟ್ಪಟ ಅಂತ ಸಿಡಿದ ಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಗೋಧಿ ದೋಸೆ ಮಾಡ್ತಾ ಇರೋದು ಎಷ್ಟು ಟೇಸ್ಟಿಯಾಗಿರುತ್ತೆ. ನೀವು ರುಬ್ಬೋ ಅಷ್ಟು ಇಲ್ಲ, ಹಾಗೆ ನೆನೆಸೋ ಅಷ್ಟು ಇಲ್ಲ, ತುಂಬ ಬೇಗ ದಿಢೀರ್ನೇ ಮಾಡ್ಬೋದು. ಮತ್ತು ಇಲ್ಲಿ ಈಗ 1 ಈರುಳ್ಳಿ ಅದನ್ನು ಸಣ್ಣದಾಗಿ ಸ್ಲೈಸಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ದೊಡ್ಡದು. ಹಾಗೆ ಒಂದು 3 ಒಣಮೆಣಸಿನ್ಕಾಯಿ, 3 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ. ಕಾಯಿನ ನೀವು ಅರ್ಧ ಒಳ್ಳೆಯಲ್ಲಿ ಅರ್ಧದಷ್ಟು ಅದನ್ನು ಸಣ್ಣದಾಗಿ ಹಚ್ಬಿಟ್ಟು ಹಾಗಂತೂ ಹಾಕ್ಕೊಳ್ಬೋದು, ಇಲ್ಲ ತುರಿದ್ಬಿಟ್ಟು ಬೇಕಾದರೂ ಹಾಗೆ ರುಬ್ಕೊಳ್ಬೋದು. ನಾನಿಲ್ಲಿ ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಫ್ರೈ ಮಾಡಿ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಟೊಮೊಟೊ ಚಟ್ನಿ ಮಾಡ್ತಾ ಇರೋದು, ಗೋಧಿ ದೋಸೆ ಟೊಮೊಟೊ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇದೆ. ನೀವು ಟ್ರೈ ಮಾಡಿ, ಖಂಡಿತ ಇಷ್ಟ ಆಗೇ ಆಗುತ್ತೆ, ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ನೋಡಿ, ಆದಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗಂತ ಹೈ ಫ್ಲೇಮ್ ಇಟ್ಕೋಬೇಡಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ, ಲೋ ಫ್ಲೇಮ್ ಆದರೆ ನಿಧಾನ ಆಗುತ್ತೆ, ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅದು ಹಸಿ ವಾಸನೆ ಹೋಗೋವರೆಗೂ. ಯಾಕಂದರೆ ನಾವು ರುಬ್ಬಾದ್ಮೇಲೆ ಮತ್ತೆ ಬೇಯಿಸೋದಕ್ಕೆ ಹೋಗೋದಿಲ್ಲ. ಈಗ ಟೊಮೊಟೊ ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ. 1 ಟೈಮ್ಗಾದರೆ ಒಂದು 3 ಟೊಮೊಟೊ ಸಾಕು, ಇಲ್ಲ 2 ಟೈಮ್ಗೆ ಒಂದು 4 ಜನ ಇದ್ದರೆ ಒಂದು 6ರಿಂದ 7. ಆದಷ್ಟು ಹಣ್ಣಾಗಿರೋ ಟೊಮೊಟೊನ ತೊಗೊಳ್ಳಿ, ಅದನ್ನು ಕೂಡ ಸಣ್ಣದಾಗಿ ಹಚ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹೇಗೆ ಅಂದರೆ ಒಂದು ಸ್ಮೂತಾಗಿ ಚೆನ್ನಾಗಿ ಬೇಯಬೇಕು ಈ ರೀತಿ. ಸೊ ತುಂಬ ಬೇಗ ಬೇಯಬೇಕು ಅಂದರೆ ಸಾಲ್ಟ್ನು ಕೂಡ ಮೊದಲೇ ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ಅದು ಬೆಂದಿದೆ, ಅದು ತಣ್ಣಗಾಗೋದಕ್ಕೆ ಸಪ್ರೇಟಾಗಿ ಇಟ್ಟಿದ್ದೀನಿ. ಈಗ ನಾನು ಆಲೂಗೆಡ್ಡೆನ ಬೇಯೋಕೆ ಇಟ್ಟಿದ್ದೆ, ಅದರ ಸಿಪ್ಪೆನ ರಿಮೂವ್ ಮಾಡಿ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಸ್ಮ್ಯಾಶರ್ ಇಲ್ಲ ಅಂದರೆ ಕೈಯಲ್ಲೂ ಕೂಡ ನೀವು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಈಗ ಅದು ಸ್ಮ್ಯಾಶ್ ಆಗೋಷ್ಟರಲ್ಲಿ ನಾನು ಫ್ರೈ ಮಾಡಿದಂತಹ ಚಟ್ನಿಯ ಒಂದು ಇದು ಐಟಮ್ಸ್ ಎಲ್ಲ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಸಾಲ್ಟೆಲ್ಲ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ. ನಿಮಗೆ ಹುಣಸೆಹಣ್ಣು ಬೇಕಂದ್ರೆ ಹಾಕ್ಕೊಳ್ಬೋದು, ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಮತ್ತು ನಾನಿಲ್ಲಿ ನೀರನ್ನ ಯೂಸ್ ಮಾಡ್ತಿಲ್ಲ, ನೀರನ್ನ ಹಾಕದೆ ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ತುಂಬ ನುಣ್ಣಗೂ ಬೇಡ, ತುಂಬಾ ತರ್ತರಿಯಾಗೂ ಬೇಡ, ಒಂದು ಸ್ವಲ್ಪ ಮೀಡಿಯಮಾಗಿ ತರ್ತರಿ ಇರಬೇಕು. ಈಗ ನಾನು ಯಾವುದರಲ್ಲಿ ಚಟ್ನಿಗೆ ಫ್ರೈ ಮಾಡ್ಕೊಂಡಿದ್ನೋ ಅದೇ ಒಂದು ಬೌಲ್ನಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂಥ ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ, ಬೇಯಿಸಿ ಸ್ಮ್ಯಾಶ್ ಮಾಡಿದ್ದು. ಹಾಗೆ ನಾನು ತೋರಿಸ್ತಾರ ಒಂದು ಬೌಲಲ್ಲಿ 3 ಬೌಲಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಗೋಧಿ ಹೆಲ್ದಿ ಅಲ್ವಾ. ಈಗ ಅದು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದು, ಅದ ಒಂದು ಬೌಲಲ್ಲಿ ಒಂದು ಬೌಲ್ ಸಾಕು. 1 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಹಾಗೆ ಧನಿಯಾ ಪುಡಿ ಅರ್ಧ ಸ್ಪೂನು, ಚಿಲ್ಲಿ ಪೌಡರ್ ಒಂದು 3/4 ಸ್ಪೂನು, ಒಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಅದನ್ನು ಕೂಡ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹೇಗೆಂದರೆ ನೀವು ಅದು ಮಿಕ್ಸ್ ಮಾಡೋದಕ್ಕೆ ಒಂದು ಇದು ಬರುತ್ತಲ್ವಾ ಮಿಕ್ಸರು, ಅದನ್ನಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಕೈನಲ್ಲೂ ಕೂಡ ಮಾಡ್ಬೋದು. 1 ಸ್ಪೂನು ಸೌಟೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟು ಹಾಕ್ದಂಗೆ ತಿರುಗಿಸ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ದೋಸೆ ಹದ ಬರಬೇಕು. ತುಂಬ ಗಟ್ಟಿ ಮಾಡ್ಕೋಬೇಡಿ, ತೆಳ್ಳಗಿದ್ರೇ ಬೆಟರ್, ಅದು ಟೇಸ್ಟು ಒಂದು ಡಿಫ್ರೆಂಟ್ ಕೊಡುತ್ತೆ. ನೀವು ಇದನ್ನು ನೆನೆಸಿ ಇಡೋ ಅಂಥ ನೆಸೆಸಿಟಿನೇ ಇಲ್ಲ. ನೋಡಿ, ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ನೀವು ಬೇಕಾದ ಇದಕ್ಕೆ ಓಮ್ ಕಾಳು ಕೂಡ ಹಾಕ್ಕೊಳ್ಬೋದು. ನೋಡಿ, ಗಂಟು ಇಲ್ದಂಗೆ ಈ ರೀತಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಅದು ನಾನು ನೀರನ್ನ ರೆಡಿ ಮಾಡ್ಕೊಂಡಿದ್ದೀನಿ, ದೋಸೆ ಸಂಪ್ಳನ. ಈಗ ಸ್ಟವ್ ಮೇಲೆ ಒಂದು ತವಾದಲ್ಲೇ ತೋರಿಸ್ತಾ ಇದ್ದೀನಿ. ಮಾಮೂಲಿ ರೊಟ್ಟಿ ಹಂಚು ಹಾಗೆ ದೋಸೆ ಹಂಚು ಎರಡರಲ್ಲೂ ಕೂಡ ಹಿಂಗೆ ಯಾವ ರೀತಿ ಹಾಕಬೇಕು ಅಂತ ಜಸ್ಟ್ ನೀರು ಥರ ಹಾಕ್ಬಿಟ್ಟು ಹಿಂಗೆ ಇದು ಮಾಡಬೇಕು. ಅದನ್ನು ಕೈಯಲ್ಲಿ ನಾವು ದೋಸೆ ಥರ ಎಳೆಯೋದಕ್ಕಾಗಲ್ಲ, ಮುರಿದೋಗುತ್ತೆ. ಈ ರೀತಿ ಹಾಕ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಎಣ್ಣೆ ಹಾಕಿದ್ರೆ ಸೊ ನಿಮಗೆ ಬಿಸಿ ಬಿಸಿಯಾಗಿರೋ ತುಂಬ ಇಮ್ಮಿಡಿಯೇಟ್ ಆಗೋವಂಥ ಗೋಧಿ ದೋಸೆ ರೆಡಿ ಆಗುತ್ತೆ. ಹಾಗೆ ಕಾಯಿ ಚಟ್ನಿ ಅಲ್ಲ, ಟೊಮೊಟೊ ಚಟ್ನಿ ಕೂಡ ರೆಡಿ ಆಗುತ್ತೆ. ಸೊ ಸೂಪರ್ ಕಾಂಬಿನೇಷನ್ ಇರುತ್ತೆ. ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೈ ಚಾನಲ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.